ಇವತ್ತು ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಎಲ್ಲ ದೇಗುಲಗಳಲ್ಲಿ ಇವತ್ತು ರಾಮನಾಮ ಜಪ ಮಾಡೋದಕ್ಕೆ ಈಗಾಗಲೇ ಒಂದು ಮುಜರಾಯಿ ಇಲಾಖೆಯಿಂದ ಆದೇಶವನ್ನ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಆಂಜನೇಯ ದೇವಸ್ಥಾನಗಳು ಹಾಗೂ ರಾಮ ದೇವಾಲಯಗಳು ಸೇರಿದಂತೆ ಅನೇಕ ಬೇರೆ ಬೇರೆ ದೇಗುಲಗಳಲ್ಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯವನ್ನು ಮಾಡಲಾಗ್ತದೆ. ಸದ್ಯಕ್ಕೆ ನಾನೀಗ ವಿಜಯನಗರದಲ್ಲಿರುವಂತಹ ಶ್ರೀ ಆಂಜನೇಯ ದೇಗುಲದಲ್ಲಿದ್ದೀನಿ. ಇಲ್ಲಿ ಈಗಾಗಲೇ ಏನು ಆಂಜನೇಯ ಹಾಗೆ ರಾಮ ಸೀತಾ ಲಕ್ಷ್ಮಣ ಮೂರ್ತಿಗೆ ಈಗಾಗಲೇ ಒಂದು ಬೆಣ್ಣೆಯ ಅಲಂಕಾರವನ್ನ ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿ ಇವತ್ತು ಇಡೀ ದಿನ ವಿವಿಧ ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಮೊದಲನೇದಾಗಿ ಒಂದು ಸೀತಾರಾಮರ ಕಲ್ಯಾಣೋತ್ಸವನ ಮಾಡಲಾಗುತ್ತೆ. ಅದಾದಂತಹ ಬಳಿಕ ಒಂದು ರಾಮನ ಒಂದು ಜಪವನ್ನ ಮಾಡೋದಕ್ಕೆ ಆಗುತ್ತೆ ಸಾಮೂಹಿಕ. ಅದಾದಂತಹ ಬಳಿಕ ಇಲ್ಲಿ ಒಂದು ಅಯೋಧ್ಯೆಯಲ್ಲಿ ಆಗುವಂತಹ ಪ್ರಾಣ ಪ್ರತಿಷ್ಠಾಪನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡಿರುವಂಥದ್ದು. ಅಂದ್ರೆ ಹೊರಗಡೆ LED ಟಿವಿಯನ್ನ ಅಳವಡಿಸಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ದೇಗುಲಕ್ಕೆ ಅನೇಕ ಭಕ್ತರು ಬಂದು ಒಂದು ಮುಂಜಾನೆಯಿಂದಲೇ ದೇವರ ದರ್ಶನವನ್ನ ಮಾಡ್ತಿದ್ದಾರೆ, ದೇವರ ದರ್ಶನ ಪಡೆದು ಹೋಗ್ತಿರುವಂತದ್ದು. ಇನ್ನು 8 ಗಂಟೆಯ ಬಳಿಕ ಇಲ್ಲಿ ವಿಶೇಷ ಹೋಮ ಹವನವನ್ನು ಕೂಡ ನೆರವೇರಿಸಲಾಗುತ್ತೆ. ಹಾಗೇನೆ ಇಲ್ಲಿ ಅನೇಕ ಭಕ್ತರು ಕೂಡ ಇದ್ದಾರೆ, ಅವ್ರನ್ನ ನಾನು ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ತುಂಬಾನೇ ವಿಶೇಷ ದಿನ. ಅನೇಕ ಒಂದು ರಾಮನ ಭಕ್ತರ ಒಂದು ಕನಸು ನನಸಾಗುವಂತಹ ದಿನ ಇವತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾನೆಯಿಂದಲೇ ಅನೇಕ ಭಕ್ತರು ಕೂಡ ಬರ್ತಿರೋದು. ಇಲ್ಲಿ ಒಬ್ಬರು ಭಕ್ತರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ನಮಸ್ತೆ ಮೇಡಮ್, ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರನ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ, ಅದು ನಿಮಗೆ ಎಷ್ಟು ಖುಷಿ ಆಗಿದೆ? ಇದು ಹಲವಾರು ವರ್ಷಗಳ ನಂತರ ಈ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದು ಇದು ನಿಜಕ್ಕೂ ಒಂದು ನಮಗೆಲ್ಲ ಹೆಮ್ಮೆಯ ವಿಷಯ. ತುಂಬ ಸಂತೋಷ ಆಗ್ತಾ ಇದೆ. ಆಸ್ ಇಫ್ ರಾಮನೇ ನಿಜವಾಗ್ಲೂ ನಮ್ಮ ಇದಕ್ಕೆ ಬರ್ತಿರೋ ಥರ ಅನಿಸ್ತಾ ಇದೆ. ತುಂಬ ಖುಷಿ ಆಗ್ತದೆ. ನೀವು ಬೆಳಗ್ಗೆನೆ ದರ್ಶನಕ್ಕೆ ಕೂಡ ಬಂದಿದ್ರಾ? ಯಾವಾಗಲೂ ಬರ್ತೀರಾ ದರ್ಶನಕ್ಕೆ? ನಾನು ರೆಗ್ಯುಲರ್ ಇದಕ್ಕೆ. ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದ್ರಿಂದ ಬೆಳಗ್ಗೆನೆ ಬರಬೇಕು ಅಂತ ಹೇಳಿ. ರೂಪಶ್ರೀ. ಇದಿಷ್ಟು ಇವ್ರು ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು ಎಲ್ಲರಿಗೂ ಕೂಡ ಈ ಒಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂಥದ್ದು ತುಂಬಾನೇ ಸಂತಸ ತಂದಿದೆ. ಈ ಹಿನ್ನೆಲೆಯಲ್ಲೇ ಮುಂಜಾನೆಯಿಂದಲೇ ಬಂದ ಒಂದು ದೇವರ ದರ್ಶನವನ್ನು ಕೂಡ ಇವತ್ತು ವಿಶೇಷವಾಗಿ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.